ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಹಿಂದೂ ಶ್ರದ್ಧಾಳುಗಳ ನಂಬಿಕೆಗೆ ಕೊಡಲಿ ಪೆಟ್ಟು ಬಿದ್ದಿರೋ ಪ್ರಕರಣ. ರಾಮ ಮಂದಿರದ ದೇಣಿಗೆ ಕಳ್ಳತನ ಪ್ರಕರಣ. ಕಳ್ಳತನದ ಬಗ್ಗೆ ಪೊಲೀಸರಿಗೆ ಮೊದಲೇ ಮಾಹಿತಿಗಳು ಇತ್ತ ಅನ್ನೋ ಅನುಮಾನ. ಘಟನೆಗಳನ್ನು ನೋಡಿದ್ರೆ ಪೂರ್ವಪರವನ್ನು ವಿಚಾರಿಸಿದ್ರೆ ಇದ್ದಿರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಜೂನ್ 5ನೇ ತಾರೀಕು ಸಿಸಿಟಿವಿ ದೃಶ್ಯಾವಳಿಗಳನ್ನು ನೋಡಿದಾಗ ಕೆಲ ಚಿತ್ರಣಗಳು ಬೇರೆ ರೀತಿ ಕಾಣಿಸ್ತಾ ಇದೆ. ನೋಡಿ, FIR ಆಗಿದ್ದು ಯಾವಾಗ ಈ ಪ್ರಕರಣದಲ್ಲಿ? ಜೂನ್ 23ನೇ ತಾರೀಕು. ಬಟ್ ಘಟನೆ ಬೆಳಕಿಗೆ ಬಂದಿದ್ದು ಯಾವಾಗ? ಮೇ ತಿಂಗಳಲ್ಲಿ. ಆಮೇಲೆ ಕೆಲವರ ಹತ್ರ ಅಮೌಂಟ್ ರಿಕವರಿ ಆಗಿದ್ದು ಯಾವಾಗ? ಜೂನ್ 5ನೇ ತಾರೀಕು. ಸೊ 2 ತಿಂಗಳ ಟೈಮ್ಲೈನ್ನಲ್ಲಿ ಪೊಲೀಸರು ಕಡ್ಲೆಪುರಿ ತಿಂತಿದ್ರಾ ಇಲ್ಲಿ ಅನ್ನೋ ಸಹಜ ಪ್ರಶ್ನೆ ಬರುತ್ತೆ. ಕಳ್ಳತನದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದ್ದು ಪ್ರಭಾವ ಮತ್ತು ಒತ್ತಡಕ್ಕೆ ಒಳಗಾಗಿ ಮಾಡಬೇಕಾಗಿರುವ ಕರ್ತವ್ಯವನ್ನ ಮರೆತರ ಪೊಲೀಸರು ಅನ್ನೋದು ಪ್ರಶ್ನೆ. ಯಾಕಂದರೆ ನಾವು ನಿನ್ನೆ ಒಂದು ಮಾಹಿತಿ ಕೊಟ್ವಿ ನಿಮಗೆ. 16-17 ವರ್ಷದಿಂದ ಒಬ್ಬ ಸಾಮಾನ್ಯ ಆಫೀಸರ್ನೇ ಇಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕಾಗಿಲ್ಲ. ಎಂಥ ವ್ಯವಸ್ಥೆ ಇಲ್ಲಿದ್ದಿರಬಹುದು, ಎಷ್ಟು ಜನರ ಕೈ ಪ್ರಭಾವ ಆಡಿರಬಹುದು ಅಂತ. ಮತ್ತು ಈ ಪ್ರಭಾವ ಅನ್ನೋದು ಪೊಲೀಸ್ ಇಲಾಖೆಯಲ್ಲಿ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ರಾಜ್ಯದಲ್ಲೇ ಅನೇಕ ಸಂದರ್ಭದಲ್ಲಿ ಯೋಚನೆ ಮಾಡಿಬಿಟ್ಟಿದ್ದೀವಿ. ತಪ್ಪಾಗಿದೆ ಅಂತ ಗೊತ್ತಾದಾಗ ಫಸ್ಟೇ ಕೇಸ್ ಯಾಕೆ ಹಾಕಲಿಲ್ಲ? SOP ಮೇಂಟೈನ್ ಮಾಡ್ತಿಲ್ಲ ಅಂತ ಗೊತ್ತಾದಾಗ ಫಸ್ಟೇ ಆರೋಪಿಗಳ ಪಟ್ಟಿಯನ್ನು ಯಾಕೆ ರೆಡಿ ಮಾಡಲಿಲ್ಲ ಪೊಲೀಸರು? ಇದು 2 ಪ್ರಶ್ನೆ. 3ನೇದು, ಆರೋಪಿ ಅವಿನಾಶ್ ಶುಕ್ಲಾ ಕೆಲ ಮಾಹಿತಿಗಳನ್ನು ಆಚೆ ಹಾಕಿದ್ದಾನೆ, ಕಕ್ಕಿದ್ದಾನೆ. SIT ವಿಚಾರಣೆ ವೇಳೆ ಅವಿನಾಶ್ ಶುಕ್ಲಾ ಕೊಟ್ಟಿರುವಂತಹ ಮಾಹಿತಿ ಹೀಗಿದೆ. ಜೈಲಲ್ಲೇ ಈತನ ವಿಚಾರಣೆ ಆಗುತ್ತೆ. ದೇಣಿಗೆ ಹಣ ಕಳ್ಳತನದ ಬಗ್ಗೆ ತಪ್ಪೊಪ್ಕೊಂಡಿದ್ದಾನೆ ಅವಿನಾಶ್ ಶುಕ್ಲಾ. ಉಪ್ಪು ತಿಂದಿದ್ದೀನಿ ಅನ್ನೋದನ್ನು ಹೇಳಿದ್ದಾನೆ. ಈಗ ನೀರು ಕುಡಿಸೋ ಟೈಮು SIT ಅಧಿಕಾರಿಗಳು, UP ಸರ್ಕಾರ. ತನ್ನಿಂದ ತಪ್ಪಾಗಿದೆ, ತನ್ನಿಂದ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಅವಿನಾಶ್ ಶುಕ್ಲಾ ಒಪ್ಕೊಂಡಿದ್ದಾನೆ. ಯುವನ ಹಾದಿಯನ್ನ ಇನ್ನೂ ಎಷ್ಟು ಜನ ತುಳಿತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಟೋಟಲ್ 8 ಜನ. ಬಟ್ 8 ಜನಕ್ಕೆ ಮಾತ್ರ ಈ ಪ್ರಕರಣ ಸೀಮಿತವಾಗೇ ಇಲ್ಲ. ಯಾಕಂದ್ರೆ ಸ್ಟಾರ್ಟಿಂಗಿಂದ ಕೂಡ ಇಲ್ಲಿ ನೋಡಿ, ಈ ಕಳ್ಳತನ ಹೇಗಾಗಿದೆ ಅನ್ನೋದಕ್ಕೆ ಸಣ್ಣ ಎಕ್ಸಾಂಪಲ್ ಕೊಡ್ತೀವಿ. 100 ರೂಪಾಯಿದು 50 ಬಂಡಲನ್ನು ರೆಡಿ ಮಾಡಿ ಇಡಬೇಕಾಗಿತ್ತು, ಅಥವಾ 25 ಬಂಡಲನ್ನು ರೆಡಿ ಮಾಡಿ ಇಡಬೇಕಾಗಿತ್ತು. ಬಟ್ 25 ನೋಟುಗಳ ಬದಲಾಗಿ 40-50 ನೋಟುಗಳನ್ನು ಎತ್ತಿಡ್ತಾ ಇದ್ರು. ತೋರಿಸ್ತಾ ಇದ್ದಿದ್ದು 25 ನೋಟುಗಳ ಲೆಕ್ಕ. ಇದು ಮಾಡಸ್ ಆಫ್ ಆಪರೆಂಡಿ. ಸೊ ಎಕ್ಸ್ಟ್ರಾ ದುಡ್ಡು ಯಾರ್ಯಾರು ಜೇಬ್ ಸೇರಿದೆ ಅನ್ನೋದು ಗೊತ್ತಾಗಬೇಕಲ್ವಾ? ಸೊ ಶ್ಯಾಡೋ ಅಕೌಂಟ್ಸ್ ಇಲ್ಲಿ ಕೆಲಸ ಮಾಡಿದೆ. ಶ್ಯಾಡೋ ಅಕೌಂಟ್ಸ್ ಅಂತ ಹೇಳಿದ್ರೆ ಇವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಇನ್ಯಾರ್ಯಾರ್ದೋ ಅಕೌಂಟಿಗೆ ಯಾವುದ್ಯಾವುದೋ ಮುಖಾಂತರ ಲೆಕ್ಕ ತೋರಿಸಿ ವಹಿವಾಟುಗಳಾಗಿದೆ. ಡೀಟೇಲ್ಸ್ ಕೊಡ್ತಾರೆ. ಶಬೀರ್ ಈಗ ಈತ ಬಾಯಿ ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಹೇಳಿದ್ದಾನೆ ಆತ? ಈತನ ಜೊತೆಗೆ ಯಾರ್ಯಾರಿಗೆ ಸಿಂಹಪಾಲಿತ್ತು ಅನ್ನೋದನ್ನು ಹೇಳಿದ್ದಾನ, ಅಥವಾ ತನ್ನ ಪಾತ್ರದ ಬಗ್ಗೆ ಮಾತ್ರ ಅವನು ಒಪ್ಕೊಂಡಿದ್ದಾನ? ನೋಡಿ, ಅವಿನಾಶ್ ಶುಕ್ಲಾ ಏನಿದ್ದಾನೆ, ಈಗಾಗಲೇ ಬಂಧಿತ ಆರೋಪಿ ಆಗಿರುವಂತದ್ದು. ಈತನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಈತನನ್ನ ನಿನ್ನೆ 2 ಗಂಟೆಗಳ ಕಾಲ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ದೇಣಿಗೆ ಹಣವನ್ನ ಕಳ್ಳತನ ಮಾಡಿದ್ರ ಬಗ್ಗೆ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತ ಸಂಗತಿ. ನೋಡಿ, ಇದೊಂದು ಸಂಘಟಿತ ಜಾಲ ಅನ್ನುವಂಥದ್ದನ್ನ ಕೂಡ ಆತ ತಪ್ಪೊಪ್ಪಿಗೆಯ ಹೇಳಿಕೆಯಲ್ಲಿ ಹೇಳ್ಕೊಂಡಿರುವಂತದ್ದು. ಇವರು 8 ಜನ ಏನಿದ್ರು, ಇವರೆಲ್ಲರೂ ಕೂಡ ಅನಿಲ್ ಮಿಶ್ರಾರ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ಹಣ ಎಣಿಕೆಯ ರೂಮ್ಗೆ 2 ಕೀಗಳಿತ್ತು. ಅದರಲ್ಲಿ ಒಂದು ಬ್ಯಾಂಕ್ ಸಿಬ್ಬಂದಿಯ ಬಳಿ ಇದ್ರೆ, ಇನ್ನೊಂದು ಟಿನ್ನು ಯಾದವ್ನ ಬಳಿ ಇರ್ತಾ ಇತ್ತು. ಇವರು ವ್ಯವಸ್ಥಿತವಾಗಿ ಒಬ್ಬ ಕಳ್ಳತನ ಮಾಡಿದ್ರೆ ಉಳಿದವರು ಈ CC ಕ್ಯಾಮ್ರಾಗಳಿಗೆ ಕವರ್ ಅಪ್ ಆಗಿ ನಿಂತ್ಕೊಂಡು ಆತನಿಗೆ ಕಳ್ಳತನವನ್ನ ಮಾಡ್ಲಿಕ್ಕೆ ಸಹಾಯವನ್ನ ಮಾಡಿ ಕೊಡ್ತಾ ಇದ್ರು. ಮತ್ತೆ ಕದ್ದ ಹಣವನ್ನ ಬಾತ್ರೂಮ್ ನಲ್ಲಿ ಬಚ್ಚಿಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇತ್ತು. ಅದಾದ ಬಳಿಕ ಅದನ್ನು ವ್ಯವಸ್ಥಿತವಾಗಿ ಮಂದಿರದ ಹೊರಗಡೆ ತೆಗೆದುಕೊಂಡು ಹೋಗಿ ಹಂಚಿಕೆಯನ್ನ ಮಾಡ್ಕೊಳ್ಳಾಗ್ತಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಈ ಅವಿನಾಶ್ ಮಿಶ್ರಾ ಈ ಹಿಂದೆ ಏನು ಅನಿಲ್ ಮಿಶ್ರಾ ಏನಿದ್ದಾರೆ ಅವರ ಸಂಬಂಧಿ ಅನ್ನುವಂಥದ್ದು ಕೂಡ ಮುಖ್ಯವಾಗಿರುವಂತ ಸಂಗತಿ. ಮತ್ತೆ ಜೂನ್ 5ನೇ ತಾರೀಕು ಈತನ ಮನೆಯಿಂದ 58 ಲಕ್ಷ ರೂಪಾಯಿ ನಗದನ್ನ ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಸೊ ಹೀಗಾಗಿ ದೊಡ್ಡ ಪ್ರಮಾಣದ ಹಣವನ್ನ ಇವರು ಕಳ್ಳತನ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಗಳಿತ್ತು. ಆ ಮಾಹಿತಿಯನ್ನು ಕೂಡ ಅವರು ತಪ್ಪೊಪ್ಪಿಗೆಯಲ್ಲಿ ಕನ್ಫೆಸ್ ಮಾಡ್ಕೊಂಡಿರುವಂತದ್ದು. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.